ಕನ್ನಡದ ಕಿರುತೆರೆಯಲ್ಲಿ ಹಲವು ವರ್ಷಗಳ ಕಾಲ ಜನರನ್ನ ರಂಜಿಸಿದ ನಟಿ ಶ್ವೇತಾ ಪ್ರಸಾದ್ ಸದ್ಯ ನಟನೆಯಿಂದ ದೂರ ಇದ್ದರೂ ಸಹ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಜನರೊಂದಿಗೆ ಕನೆಕ್ಟ್ ಆಗುತ್ತಿರುತ್ತಾರೆ ಈ ಬೆಡಗಿ. ಶ್ವೇತಾ ಪ್ರಸಾದ್ ತಮ್ಮ ನಟನೆಯ ಜೊತೆಗೆ ಸೋಷಿಯಲ್ ವರ್ಕ್ ಮೂಲಕವೂ ಸುದ್ದಿಯಾಗಿದ್ದರು. ಜೊತೆಗೆ ದೇಶ ವಿದೇಶ ಟ್ರಾವೆಲ್ ಮಾಡುತ್ತಾ ತಮ್ಮ ಫಿಟ್ನೆಸ್ ಬಗ್ಗೆ ಗಮನ ಹರಿಸುತ್ತಾ ತಮ್ಮ ಪ್ಯಾಷನ್ ಫಾಲೋ ಮಾಡುವ ನೀಲ ಸುಂದರಿ ಶ್ವೇತಾ ಪ್ರಸಾದ್ ಇದೀಗ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೊಸದಾದ ಫೋಟೋ ಹಂಚಿಕೊಂಡಿದ್ದು ನಟಿ ಶಾರದಾ ದೇವಿಯ ರೂಪದಲ್ಲಿ ಕಂಗೊಳಿಸುತ್ತಿದ್ದಾರೆ. ತಲೆ ತುಂಬಾ ಮಲ್ಲಿಗೆ ಮುಡಿದು ಕೆಂಪು ಸೀರೆ ಉಟ್ಟು ಕೈಯಲ್ಲಿ ವೀಣೆ ತಾವರೆ ಹೂವನ್ನ ಹಿಡಿದು ಮಂಗಳೂರಿನ ಕುದ್ರೋಳಿಯ ಶಾರದೆ ಮಾತೆಯಂತೆ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾರೆ. ತಾವು ತಲೆಗೆ ಮುಡಿದಿರುವ ಹೂವಿನ ಬಗ್ಗೆ ಬರೆದುಕೊಂಡಿರುವ ಶ್ವೇತಾ, ಶಾರದಾ ಜಲ್ಲಿ ಅಥವಾ ಸೋಫಲ್ ಕೇಶವಿನ್ಯಾಸವು ಒಂದು ಕಲೆ. ಇದಕ್ಕೆ ನಿಖರತೆ ಮತ್ತು ಪರಿಣತಿ ಅಗತ್ಯವಿದೆ. ಇದು ಗುಲಾಬಿ ದಳಗಳನ್ನ ಹೊಂದಿರುವ ಕ್ಲಾಸಿಕ್ ಮಂಗಳೂರು ಮಲ್ಲಿಗೆ ಕೇಶವಿನ್ಯಾಸ. ಅಂತಹ ಒಂದು ಅದೃಷ್ಟದ ಅವಕಾಶ ನನಗೆ ಸಿಕ್ಕಿದ್ದು ತಾಯಿ ಶಾರದೆಯಾಗಲು ಅವಕಾಶ ಸಿಕ್ತು. ನೀವು ನೋಡುವಂತೆ ನನ್ನ ಕೂದಲು ಸಂಪೂರ್ಣವಾಗಿ ಮಂಗಳೂರು ಮಲ್ಲಿಗೆಯಿಂದ ಆವೃತವಾಗಿದೆ. ಈ ಹೂವನ್ನ ಸ್ಟೈಲಿಂಗ್ ಮಾಡುವ ಕಲೆ ಸುಲಭವಲ್ಲ. ಇದಕ್ಕೆ 4-5 ಗಂಟೆಗಳು ಬೇಕಾಗುತ್ತದೆ ಎಂದು ಬರೆದಿದ್ದಾರೆ. ಅಷ್ಟೇ ಅಲ್ಲ, ಈ ಕೇಶ ವಿನ್ಯಾಸಕರ ಹೆಸರು ಶಾರದಾ ಜಲ್ಲಿ. ಶಾರದಾ ಎಂಬುದು ಸರಸ್ವತಿ ದೇವಿಯ ಹೆಸರು ಎಂದು ಸಹ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ. ಜೊತೆಗೆ ಮಂಗಳೂರಿನ ಸುಂದರಿಯರು ಯಾರೆಲ್ಲ ಈ ಹೂವಿನ ಅಲಂಕಾರ ಮಾಡಿದ್ದೀರಿ, ನಿಮ್ಮ ಫೋಟೋಗಳನ್ನ ನನಗೆ ಟ್ಯಾಗ್ ಮಾಡಿ ಎಂದು ಸಹ ಬರೆದುಕೊಂಡಿದ್ದಾರೆ. ಶಾರದೆಯಾಗಿ ಶ್ವೇತಾ ಅವರನ್ನ ಕಣ್ತುಂಬಿಕೊಂಡ ಫ್ಯಾನ್ಸ್, ಮಹಾಲಕ್ಷ್ಮಿ ನಮ್ಮ ಶ್ವೇತಾ ಮಿಸ್ ಎಂದರೆ ಮತ್ತೊಬ್ಬರು ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂದೇ ಹಾಡು ಹಾಡಿದ್ದಾರೆ. ಇನ್ನು ಕೆಲವರು ಸಾಕ್ಷಾತ್ ದೇವಿಯಂತೆ ಕಾಣುತ್ತೀರಿ ಎಂದು ಆಶೀರ್ವಾದ ಮಾಡುವಂತೆ ಕೇಳಿದ್ದಾರೆ. ಇನ್ನು ಕೆರಿಯರ್ ವಿಷಯಕ್ಕೆ ಬರುವುದಾದರೆ ಶ್ವೇತಾ ಸದ್ಯ ಯಾವುದೇ ಸಿನಿಮಾ ಸೀರಿಯಲ್ಗಳಲ್ಲಿ ನಟಿಸುತ್ತಿಲ್ಲ. ಆದರೆ ಇವರ ಸಖತ್ ಪ್ರೊಡಕ್ಷನ್ ಹೌಸ್ನಿಂದ ಮರ್ಯಾದೆ ಪ್ರಶ್ನೆ ಎನ್ನುವ ಹೆಸರಿನಿಂದಲೇ ಕುತೂಹಲ ಹುಟ್ಟಿಸಿದ ಸಿನಿಮಾ ಬರುತ್ತಿದೆ. ಈ ಸಿನಿಮಾಕ್ಕೆ ಇವರ ಪತಿ RJ ಪ್ರದೀಪ್ ಕತೆ ಬರೆದಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.